ಅಲ್ಲೇನು ಗುಡ್ಡ ಕಾಣಿಸ್ತಾ ಇದೆ ಅದನ್ನು ನಾವು ಕಡ್ನಕಲ್ ಗುಡ್ಡ ಅಂತ ಕರಿತೀವಿ. ಆ ಗುಡ್ಡದೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಪಾಂಡವರ ಹೆಜ್ಜೆ ಇದೆ. ಖರ್ಜೂರ ಥರ ಇರುತ್ತೆ ಇದು ಆಲ್ಮೋಸ್ಟು. ನೋಡಿ ಇದೆಲ್ಲ ಖರ್ಜೂರ. ಏನು ಮಾಡೋಂಗಿಲ್ಲ, ಬದುಕಬೇಕು ಸ್ವಾಮಿ, ಬದುಕಬೇಕು. ತುಣಿತಿದ್ದೀರಾ ನೀವು ನಮ್ಮಂತರನ್ನ? ಸ್ವಲ್ಪ ಕಮ್ಮಿನಾರು ಕೇಳಬೇಕು. ಈಗ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಇವತ್ತಿಂದು ವಿಡಿಯೋ ಏನಂತಂದರೆ, ನಾನು ನಮ್ಮ ಮನೆ ಹಿಂದ್ಗಡೆ ಒಂದು 3.5 ಎಕರ್ಗೆ ಗಿಡ ಹಾಕಿದ್ವಿ ಲಾಸ್ಟ್ ಸತಿ, ರೋಬಸ್ಟ. ಚೂರು ನೋಡ್ಕೊಬರೋಣ ಹೆಂಗಿದೆ ಅಂತ. ನಾನು ಊರ ಕಡೆ ಬಂದು ಸುಮಾರು ದಿನ ಆಗಿತ್ತು, ಹಾಗಾಗಿ ಈಗ ನೋಡ್ಕೊಬರೋಣ ಅಂತ ಹೋಗ್ತಿದ್ದೀನಿ. ಗಿಡಗಳು ಹೆಂಗೆ ಬಂದಿದೆ ಏನು ಅಂತೇಳಿ. ನಿನ್ನೆ ಸ್ವಲ್ಪ ಅಲ್ಲೇ ಹಿಂದೆ ಆಗಿದ್ರೆ ಸ್ವಲ್ಪ ಲೈಟಾಗಿ ಹೋಗಿ ಒಂದು ಕೆಲಸನೂ ಮಾಡಿದ್ವಿ. ಬಟ್ ಅಷ್ಟು ಬ್ರೀಫಾಗಿ ನೋಡೋಕ್ಕಾಗಿಲ್ಲ ಹೆಂಗಾಗಿದೆ ಏನು ಅಂತೇಳಿ. ಅದನ್ನು ನೋಡ್ಕೊಬರೋಣ ಅಂಥೇಳಿ ಈ ಊರಿಗೆ ಬಂದಾಗ ನಮ್ಮ ಸುತ್ತಮುತ್ತ ನೋಡೋದು ಅಥವಾ ಊರಿನ ಪರಿಸರ ನೋಡೋದೇ ಒಂದು ಖುಷಿ. ಬನ್ನಿ ನೋಡೋಣ ಗಿಡಗಳು ಹೆಂಗೆ ಬಂದಿದೆ ಏನು ಅಂತ ನಿಮಗೆ ತೋರಿಸ್ತೀನಿ. ಯಾವ ಥರ ಕಾಫಿ ಗಿಡ ಬಂದಿದೆ 1 ವರ್ಷಕ್ಕೆ ಅಂತ. 1 ವರ್ಷನೂ ಆಗಿಲ್ಲ, ಆಲ್ಮೋಸ್ಟು 6-7 ತಿಂಗಳಾಗಿರ್ಬೋದು. ಬನ್ನಿ ನೋಡ್ಕೊಬರೋಣ. ಮಲೆನಾಡು ಸೈಡಿಂದು ನ್ಯಾಚುರಲ್ ಕಾಂಪೌಂಡ್ ಇದು. ಏನು ಕಾಣಿಸ್ತಿದೆ ಇದನ್ನು ನಾವು ಕಾಂಪೌಂಡು ಅಂದರೆ ಬೇಲಿ ಅಂತ ಕೇಳ್ತೀವಿ. ಹೊಳ್ಳಿನ ಅಡ್ಡ ಹಾಕಿರೋದು ನಾವು ದಾಟೋಕ್ಕೆ. ಪ್ರಾಣಿಗಳು ಯಾವುದು ಅಂದರೆ ದನಗಳು ದಾಟ್ಬಾರ್ದು ಅಂತ. ಇದು ನೋಡಿ ನಾವು ಹೋಗುವಂಥ ದಾರಿ. ಇದು ನಿನ್ನೆ ನಾವು ಮಾಡಿದ್ದು. ಸ್ವಲ್ಪ ಏನಂತಂದರೆ ಇಲ್ಲಿ ಒಂದು ದೇವ್ರು ಹೋಗುತ್ತೆ, ಬೊಂಬ್ರು ಅಂತ. ಹಾಗಾಗಿ ಆ ದೇವ್ರಿಗೆ ಹೋಗೋಕ್ಕೆ ಸಮಸ್ಯೆ ಆಗಬಾರ್ದು ಅಂಥೇಳಿ ನಿನ್ನೆ ನಾನು ನಮ್ಮ ಮಾವ ಸೇರ್ಕೊಂಡು ಮಾಡಿರೋದು ಇದು. ಇಲ್ಲಿ ತೆರೆ ಇತ್ತು, ಅದನ್ನು ಕಡಿದ್ಬಿಟ್ಟು ಈ ಥರ ಲೆವೆಲ್ ಮಾಡಿದ್ದೀವಿ ಹತ್ತಕ್ಕೆ ಈಸಿ ಆಗಲಿ ಅಂತ. ಈ ರೋಟಲ್ಲಿ ನಾವು ಯಾವುದೇ ಗಿಡಗಳನ್ನ ಹಾಕಲ್ಲ, ಹಾಗಾಗಿ ಈ ರೋಡ್ ಫುಲ್ಲು ಎಂಟಿ ಇದೆ. ಈಗ ಆಲ್ಮೋಸ್ಟು ಅಲ್ಲೂ ಏನಂತಂದರೆ ಈಗ ನೋಡಿ, ಈಗ ಮಳೆಗಾಲ ಸ್ಟಾರ್ಟ್ ಆಗುವಂಥ ಹತ್ತದ್ರಲ್ಲಿ ಇದೊಂದು ಮಳೆ ಆಯಿತು ಅಂತಂದರೆ ನಮ್ಮ ಕಡೆ ಗೊಬ್ಬರ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತೋಟಗಳಿಗೆಲ್ಲ. ಹಾಗಾಗಿ ಈಗ ನಾವು ಅಷ್ಟೇ ಇದೆಲ್ಲ ನೋಡಿ ಹೋದ ವರ್ಷ ಮಾಡಿರೋಂಥ ಕೆಲಸ ಈಗ ಒಂದು ಸ್ವಲ್ಪ ಕಾಡ್ತಾರೆ ಇದೆ. ಇನ್ನೇನು ಒಂದು 15 ದಿನ ಆಯಿತು, ಇನ್ನೊಂದು ಮಳೆ ಆಯಿತು ಅಂದರೆ ಹೊಳ ಕೊಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇನು ಈಗ ಕಾಡು ಥರ ಕಾಣಿಸ್ತಿದೆ. ಇದೆಲ್ಲ ಫುಲ್ ಬೌಂಡ್ರಿ ಕ್ಲಿಯರ್ ಆಗಿಬಿಟ್ಟು ನಿಮಗೆ ಗೊಬ್ಬರ ಹಾಕ್ತಾರೆ. ಬರ್ತವೆ ನೋಡಿ. ಇದೇನಿದೆ ಹೊಸತಿ ಗೂಡು ಕಚ್ಚಿದ್ದು ನಾವೇನೆ. ಇದಂತಂದರೆ ತುಂಬ ಚಿಕ್ಕ ಗಿಡಗಳಿತ್ತು, ಆವಾಗ ಬಿಸಿಲಿಗೆ ಗಿಡ ಸುಟ್ಟೋಗ್ಬಾರ್ದು ಅಂತ ಈ ಥರ ಸೊಪ್ಪನ್ನು ಮುಚ್ಚಿಟ್ಟಿದ್ದೀವಿ. ಆದರೂ ಭಾಳ ಚೆನ್ನಾಗಿ ಬಂದಿದೆ, ಏನು ತೊಂದರೆ ಇಲ್ಲ. ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಇದು ಅಂದ್ಕೊಂಡು ಇದು ತೋಟ ಅಲ್ಲ, ಗುಡ್ಡದ ಥರ ಇದೆ ಅಂತ. ನಮ್ಮ ಕಡೆ ಕಾಫಿ ತೋಟ ಇರೋದೆಲ್ಲ ಗುಡ್ಡದಲ್ಲೇ. ಆಲ್ಮೋಸ್ಟು ಲೆವೆಲ್ ಜಾಗದಲ್ಲಿ ಕಾಫಿ ಅಷ್ಟು ಬೆಳೆಯಲ್ಲ. ಯಾವಾಗ ಈ ಥರ ಗುಡ್ಡ ಪ್ರದೇಶಗಳಿರುತ್ತೆ ಅಂಥದ್ರಲ್ಲಿ ಒಳ್ಳೆ ಕಾಫಿ ಬರುತ್ತೆ. ಈಗ ನೋಡಿ ಕೆಲಸ ಮಾಡಿರೋದಕ್ಕೆ ಅದು ಖುಷಿನೇ ಬೇರೆ. ಈ ಥರ ಗಿಡಗಳು ನೋಡಿಬಿಟ್ರೆ ಇನ್ನೇನು ಹೋದ ವರ್ಷ ಹಾಕಿದ ಗಿಡಗಳು ಭಾಳ ಚೆನ್ನಾಗಿ ಬಂದಿದೆ. ಖುಷಿ ಅಂದರೆ ಖುಷಿ ಆಗುತ್ತೆ. ಎಲ್ಲ ಇವತ್ತು ಸ್ವಲ್ಪ ಸೌದೆ ಹೊರಬೇಕು ಮನೆಗೆ. ಇದೆಲ್ಲ ಹೊಸದಿ ಕಡ್ದು ಹಾಕಿದ್ದು. ಮನೆಯಿಂದಲೂ ತಲೆ ತಿಂತಿದ್ದಾರೆ ಮನೇಲಿ, ಸೌದೆ ಹೊರಬೇಕಂತ. ಆ್ಯಕ್ಚುಲಿ ಇಲ್ಲಿ ಮನೆಯಿಂದ ಸ್ವಲ್ಪ ಹಿಂದೆ ಇರೋದ್ರಿಂದ ಇಲ್ಲಿಂದ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಇವತ್ತು ಸೌದೆ ಹೊರ ಕಾರ್ಯಕ್ರಮ ಇದೆ ಅಂತ 100% ಗ್ಯಾರಂಟಿ. ಇದೇನು ನೋಡ್ತಾ ಇದ್ದೀರೋ ಸುತ್ತಮುತ್ತ ಎಲ್ಲ ಒಂದು ಪ್ಲ್ಯಾಂಟ್ ನಮ್ಮದು. ಇದೊಂದು ಸ್ವಲ್ಪ ಚೆಂದ ಆಗಿದೆ. ಇದು ಬರುತ್ತೆ ಆದರೆ ಪರವಾಗಿಲ್ಲ, ಆದರೆ ಬೆಳವಣಿಗೆ ಅಷ್ಟಿಲ್ಲ. ನೋಡಿ ಇದು ಒಂದು 3.5 ಎಕರೆ ಇದೆ ಈ ಜಾಗ. ಮನೆ ಹತ್ರ ಸೇರಿಸಿದ್ರೆ 4 ಎಕರೆ ಬರುತ್ತೆ ಅರೌಂಡು. ಏನಂತಂದರೆ ನಮ್ಮ ಮಲೆನಾಡಿನ ಜನಗಳು ಆಲ್ಮೋಸ್ಟು ಈ ದುಡ್ಡು ಅವಶ್ಯಕತೆಗೆ ಈ ಜಾಗನ ಮಾರ್ಕೊತಿದ್ದಾರೆ. ಯಾಕೆ ಇಷ್ಟು ದಟ್ಟರಗಳು ಆಗ್ತಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಇದೇನೋ ಅಂತಾರಲ್ಲ, ಕ್ಷಣಿಕ ಸುಖಕ್ಕೆ ತುಂಬ ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಯಾರೇ ಆಗಲಿ ನಾನು ವಿನಂತಿ ಮಾಡ್ಕೊಳೋದೇನಂತಂದರೆ, ಜಾಗಕ್ಕೆ ತುಂಬ ವ್ಯಾಲ್ಯೂ ಇದೆ ಇವಾಗಿನ ಮಲೆನಾಡು ಜಾಗಕ್ಕೆ. ಒಂದು ಬರೀ ಕಾಡನ್ನೇ ಬೆಂಗಳೂರಿನ ಅಂಥವರು 25 ಲಕ್ಷಕ್ಕೆಲ್ಲ ತಗೊತಾ ಇದ್ದಾರೆ 1 ಎಕರೆನ. ಅಂದರೆ ಬರೀ ಕಾಡನ್ನ, ಗಿಡಗಳು ಹಾಕಿರಲ್ಲ ಏನೂ ಇಲ್ಲ ಅಂಥ ಕಾಡನ್ನ 25 ಲಕ್ಷಕ್ಕೆ ತಗೊಂಡು ಕುಂತಿದ್ದಾರೆ. ನಮ್ಮ ಜನಗಳು ಎಷ್ಟು ದಡ್ಡರಾಗಿದ್ದಾರೆ ಅಂದರೆ, ಇವಾಗಿರೋ 25 ಲಕ್ಷ ಇನ್ನೊಂದು 5 ವರ್ಷ ಹೋಯ್ತು ಅಂತಂದರೆ ಹತ್ತಿರ 40 ಲಕ್ಷಕ್ಕೆ ಹೋಗೋ ಚಾನ್ಸಸ್ಸು ಇದೆ. ಹಾಗಾಗಿ ಇರೋ ಜಾಗನ ಯಾವತ್ತೂ ಮಲೆನಾಡವ್ರು ಮಾರ್ಕೋಬಾರ್ದು. ಈಗ ಏನಾಗಿದೆ ಅಂದರೆ ನಮ್ಮೂರುಗಳನ್ನೇ ಅಷ್ಟೇ ತುಂಬ ಜನ ಮಾರ್ಕೊಂಡು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಟೈಮ್ ಹೋಯ್ತು ಅಂತಂದರೆ ಹಿಂಗೆ ಮಾಡ್ತಾ ಹೋದರೆ ನಾವು ನಮ್ಮೂರನ್ನು ಕಳ್ಕೊಂಡು ನಾವು ಹೋಗಿ ಬೆಂಗಳೂರಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಮಲೆನಾಡವ್ರು ಏನಾಗಿದೆ ಅಂದರೆ, ನಾವು ಮಲೆನಾಡಿಗರಾಗಿರಬೇಕು ಅಥವಾ ನಮ್ಮ ಥರ ನಾವು ಉಳಿಸ್ಕೋಬೇಕು ಅಂತಂದರೆ ದಯವಿಟ್ಟು ನಾವು
ಕೃಷಿ ಭೂಮಿನ ಮಾಡಬೇಕು ಯಾವತ್ತೂ ಅಷ್ಟೇ. ನಾನು ಹೊರಗಡೆ ಇರೋನಾದ್ರೂ ನನಗೆ ಇವಾಗಲೂ ಅನಿಸ್ತಿರುತ್ತೆ ನಾನು ಊರಲ್ಲಿರಬೇಕು, ನಾನು ಕೃಷಿ ಇನ್ನೂ ಚೆನ್ನಾಗಿ ಕಲಿಬೇಕು ಮಾಡಬೇಕು ಅಂತ. ಹಾಗಿದ್ದಾಗ ಯಾರಾದ್ರೂ ಅಷ್ಟೇ ದಯವಿಟ್ಟು ಮಾರ್ಕೊಳಕ್ಕೆ ಹೋಗ್ಬಿಡಿ. ನಮ್ಮ ಜಾಗಕ್ಕೆ ಇನ್ನೂ ದೊಡ್ಡ ಅತಿ ಹೆಚ್ಚು ವ್ಯಾಲ್ಯೂ ಬರುತ್ತೆ. ಬೆಂಗಳೂರನ್ನ ಯಾವಾಗಲೂ ಅತಿ ಜನಗಳನ್ನ ಸೇರಿಸ್ಕೊಳೋದು ಬೇಡ. ಹೋಮ್ ಸ್ಟೇ ರೆಸಾರ್ಟ್ಗಳು ತುಂಬ ಆಗ್ತಿದ್ದಾವೆ. ಅದನ್ನೆಲ್ಲ ತಡಿಬೇಕು ಅಂತಂದರೆ ನಮ್ಮ ಜಾಗ ನಾವು ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ನಾವು ಮಾರ್ಕೋಬಾರ್ದು ಅಂತ ಹೇಳಿ ನನ್ನ ಮಲೆನಾಡಿನ ಜನಗಳಿಗೆ ವಿನಂತಿ ಮಾಡ್ಕೊತೀನಿ. ಯಾರೇ ಆದ್ರೂ ದಯವಿಟ್ಟು ನಮ್ಮ ಜಾಗ ನಾವು ಉಳಿಸ್ಕೊಳೋಣ, ಯಾರಿಗೂ ಮಾರ್ಕೊಳಕ್ಕೆ ಹೋಗೋದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೆಲ್ಲ ನೋಡ್ತಿದ್ರೆ ಹಿಂದೆ ತುಂಬ ಇದು ಕಾಡು ಥರ ಕಾಣಿಸ್ತಿದೆ. ಬಟ್ ಏನಂತಂದರೆ ಇದರಲ್ಲೂ ಆಲ್ಮೋಸ್ಟ್ ಕಾಫಿ ಗಿಡಗಳೆಲ್ಲ ತುಂಬಿದೆ. ಈಗೇನು ಮಳೆ ಬಿತ್ತು ಅಂತಂದರೆ ಕಾಡು ಕೊಚ್ಚಬೇಕು, ಹೊಳ ಕೊಚ್ಚಬೇಕು, ಮತ್ತು ಇದು ಈ ಸತಿನೂ ಮತ್ತೆ ಗಿಡ ಹಾಕಬೇಕು. ಈಗ ಆದಷ್ಟು ನಮ್ಮ ಕಸಿನ್ ಧನು ಅಂತಿದ್ದಾನೆ, ಅದೇ ನೋಡಿದ್ರೆ ನೀವು ಹಳೆ ಬಿಡಿದ್ದಾರೆ, ಅವನ ಹತ್ರ ನಾನು ಮಾತಾಡಿದ್ದೀನಿ. ಅವನು ಈ ಸತಿ ಪಾತಿ ಮಾಡಿದ್ದಾರೆ, ಅಂದರೆ ನರ್ಸರಿ ಥರ ಗಿಡ ಹಾಕ್ತಾಯಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ ನನಗೆ ಇಷ್ಟು ಗಿಡ ಬೇಕು ಅಂತ. ಅವನ ಹತ್ರ ಮಾತಾಡಿದ್ದೀನಿ. ಈ ಸತಿ ಮತ್ತೆ ಗಿಡ ಹಾಕಿಸ್ಬೇಕು, ಇದೇ ಜಾಗಕ್ಕೆ ಇನ್ನೂ ಗಿಡ ಹಿಡಿಯುತ್ತೆ. ಆಮೇಲೆ ಹಾಳಾಗಿರೋದ್ರಿಂದ ಕೃಷಿಗೆ ಅತಿ ಹೆಚ್ಚು ಉತ್ತೇಜನ. ನಂದು ಕೃಷಿನೇ ಮಾಡಬೇಕು, ನಾನು ಊರಲ್ಲೇ ಇರಬೇಕು ಅನ್ನೋ ನನಗೊಂದು ಆಸೆ ಇದೆ. ನೋಡೋಣ ಮನೆಗೆ ಏನಾಗುತ್ತೆ, ದೇವರು ಏನು ಕೊಟ್ಟಿದ್ದಾನೆ ಅದಾಗುತ್ತೆ. ಅಲ್ಲೇನು ಗುಡ್ಡ ಕಾಣಿಸ್ತಾ ಇದೆ, ಅದನ್ನು ನಾವು ಕಡ್ನಕಲ್ ಗುಡ್ಡ ಅಂತ ಕರಿತೀವಿ. ಆ ಗುಡ್ಡದೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಪಾಂಡವರ ಹೆಜ್ಜೆ ಇದೆ. ಪಾಂಡವರು ವನವಾಸ ಮಾಡ್ತಿದ್ದಾಗ ನಮ್ಮ ಊರಿಗೆ ಬಂದೋಗಿದ್ದಾರೆ ಅಂತ ಅಲ್ಲೊಂದು ಕುರು ಇದೆ, ಭೀಮನ ಹೆಜ್ಜೆ ಅಂತ ಕರೀತಾರೆ. ಹಿಂದೆ ಎಲ್ಲ ಹೋಗಿ ಪೂಜೆ ಮಾಡ್ತಿದ್ರಂತೆ, ಬಟ್ ಇವಾಗೆಲ್ಲ ಬಿಟ್ಟಿದ್ದಾರೆ. ಅದರಿಂದ ಆಚೆ ಹೋದರೆ ಹಳ್ಳಿ, ಅದರಿಂದ ಪಕ್ಕದಲ್ಲಿ ದೇವ್ರ ಮನೆ ಬರುತ್ತೆ. ತಿಂದರೆ ಸೂಪರಾಗಿರುತ್ತೆ. ಒಳಗಡೆ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ರೆ ಒಳಗಡೆ ಒಂದು ಬೀಜ ಬರುತ್ತೆ, ಖರ್ಜೂರ ಥರ ಇರುತ್ತೆ. ಇದು ಆಲ್ಮೋಸ್ಟು ನೋಡಿ, ಇದು ಎಳೆ ಖರ್ಜೂರ ಥರನೇ ಇರುತ್ತೆ. ಈ ಮೇಲ್ಗಡೆ ತಿಂದು ಈ ಬೀಜ ಏನಿದೆ ಬೀಜನ ಎಸಿತೀವಿ. ಸೇಮ್ ಖರ್ಜೂರ ಟೇಸ್ಟ್ ಅನ್ಬೋದು, ಅದೇ ಥರ ಇರುತ್ತೆ, ಅದೇ ಥರ ಫೀಲು. ಬಟ್ ಇಲ್ಲಿರೋ ಬೆಂಗಳೂರವ್ರಿಗೆ ಗೊತ್ತಿಲ್ಲ, ಬಟ್ ನಾವು ಇಲ್ಲಿರೋರಿಗೆ ಗೊತ್ತು. ಇದು ಈಸ್ಲ್ಯಾಂಡ್ ಅಂತ ಕರಿತೀವಿ. ನನ್ನ ತಮ್ಮ ಎಲ್ಲ ಬಂದು ಗೂಡು ಕಚ್ಚಿದ್ವಿ ಗಿಡ. ಏನು ಮಾಡ್ತಿದ್ದೆ ಹೇಳೋ, ಇಲ್ಲಿ ಬಾ, ಹಿಂದ್ಗಡೆಯಿಂದ ಬಾ. ಎಲ್ಲಿ ನಾನು ಗೂಡು ಕಚ್ಚಿದ್ವಲ್ಲ, ಗಿಡಗಳು ಹೆಂಗಿದೆ ನೋಡ್ತಿದ್ದೀನಿ. ಇನ್ನು ನಮ್ಮನೆ ನನ್ನ ಕಸಿನ್ ಧನು ಅವ್ರು ನರ್ಸರಿ ಮಾಡ್ತಿದ್ದಾರೆ, ಅದು ಕಂಬ ಕಟ್ಕೊಂಡು ಹೋಗಿ ಬಂದಿದ್ದಾರೆ. ಅದಕ್ಕೆ ಕರಿತವನು ಬಾ ಕೆಳಗೆ ಅಂತ. ಮನೆ ನೋಡೋಣ ಏನು ಮಾಡ್ತವನೆ ಅಂತ. ಎಲ್ಲ ಹೊಸತಿ ನಾವು ಗೂಡು ಕಚ್ಚಿದ್ದು, ಗಿಡಗಳಿಗೆ ಏನೂ ತೊಂದರೆ ಆಗಿಲ್ಲ, ಭಾಳಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು. ಈ ವರ್ಷ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಇನ್ನೇನು 4 ವರ್ಷಕ್ಕೆ ಒಳ್ಳೆ ಕಾಫಿ ಕುಯ್ಬೋದು, ದೇವ್ರ ದಯ ಇತ್ತು ಅಂತಂದರೆ. ಇದು ಅತಿ ದೊಡ್ಡ ದುರ್ಗಮವಾದ ಕಾಡನ್ನು ನಮಗೆ ತುಂಬ ಜನ ಸಹಾಯ ಮಾಡಿ ಈ ಕಾಡನ್ನ ಕಡಿದು ಒಂದು ತೋಟ ಮಾಡಿದ್ದೀವಿ. 4 ಎಕರೆ. ಅಂದರೆ ಇಲ್ಲೊಂದು ಗಿಡ ಇತ್ತು, ಇದೆ ಅಂದರೆ ಅಷ್ಟು ಬೆಳವಣಿಗೆ ಆಗಿಲ್ಲ. ಸುಮ್ಮನೆ ಒಂದು ನಮ್ಮ ತೋಟಕ್ಕೆ ಬಂದಿದ್ದಲ್ಲ, ಗಿಡಗಳು ಹೆಂಗಿದೆ ಏನು ಅಂತ ನೋಡೋಣ ಅಂತೇಳಿ ಒಂದು ಲಾಗು. ಇನ್ನೂ ಒಂದು ತೋಟ ಮಾಡೋದು ಭಾಳ ಕಷ್ಟ ಇದೆ, ಮಾಡಿದವರಿಗೆ ಗೊತ್ತು. ನಾವು ಇಷ್ಟು ಸಗದಾಗಿ ಬಂದಿದೆ ಕಾಫಿ ಗಿಡ, ರೆಕ್ಕೆ ಹೊಡಿತಿದೆ ಇದರಲ್ಲೂ, ಭಾಳ ಚೆನ್ನಾಗಿದೆ. ಅಲ್ಲ ಧನುಷ್, ನಮ್ಮ ತುಂಬ ಜನ ನನಗೆ ಹಳೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಕಣಲ್ಲ, ಕಾಡಿಗೆ ಆನೆ ಬರ್ತಾವೆ ಮನೆ ಹತ್ರ ಬಂದು. ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಮಾಡಿದರು, ಕಾಡು ಕಡಿದ್ರೆ ಇನ್ನು ಆನೆ ಊರಿಗೆ ಬರ್ತಾಯಿಲ್ಲ ಎಲ್ಲಿಗೆ ಬರ್ತೇವೆ ಅಂತ. ಏನು ಹೇಳ್ತೀವಿ ಅದ್ರ ಬಗ್ಗೆ? ಅಲ್ಲ, ಇನ್ನೊಂದು ಏನಂತಂದರೆ, ನಾವು ಕಾಡು ಕಡಿದ್ರೆ ಕಾಡನ್ನೇ ಬೆಳೆಸ್ತಿದ್ದೀವಿ ತಾನೆ, ಕಾಫಿ ಗಿಡನೇ ಅಲ್ವಾ, ಅದರಲ್ಲೂ ಆಮ್ಲಜನಕ ಬರೋಲ್ಲ, ಬರುತ್ತೆ. ಹಾಗಾಗಿ ನಾವು ಕಾಡು ಕಡಿದ್ರೆ ಕಾಡೇ ಬೆಳೆಸೋದು. ಈ ಥರ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ದಾನೆ. ಏನಕ್ಕಿದು? ಇದು ನಿನ್ನೆ ಹೊತ್ಕೊಂಡು ಹೋಗಕ್ಕ ಕಾಫಿ ಬುಟ್ಟಿ ತುಂಬ ಪಾತಿ ಚಪ್ರ ಬಿಸಿಲು ಜಾಸ್ತಿ ಆಗಿ ಶೇಡ್ ನೆಟ್ ಬಿಡೋಕ್ಕೆ. ಈಗ ಗೊತ್ತಲ್ಲ, ನಾನು ಗಿಡ ಹೇಳಿರೋದು ಮರಿಬೇಡ. ಅಣ್ಣನ ಪೇಮೆಂಟ್ ಲೇಟ್ ಆದರೂ ನಿನ್ನ ಗಿಡ ನಮ್ಮ ಮನೆ ಹತ್ರ ಇರಬೇಕು, ಆಯ್ತಾ? ಪೇಮೆಂಟ್ ಅಡ್ವಾನ್ಸ್ ಕೊಟ್ಟು ಹೋಗಿರಲ್ಲ ಯಾರು? ನಮ್ದು ಅಡ್ವಾನ್ಸ್ ಬೇಡ, ಹಂಗೆ ಬರುತ್ತೆ ಅಲ್ಲೇನಾ? ನಾವೇನು ಅಡ್ವಾನ್ಸ್ ಕೊಡ್ಬೇಕು ಅನ್ನೋದೇನಿಲ್ಲಲ್ಲ. ಹಿಂಸೆಗೆ ಈ ಥರ ಹಿಂಸೆ ಕೊಟ್ಟರೆ ಹಬ್ಬ, ನಾವು ಮಲೆನಾಡಲ್ಲಿರೋರೇ ಬದುಕೋಕ್ಕಾಗ್ತಿರಲ್ಲ ಈ ಸೆಕೆಯಲ್ಲಿ. ಅವ್ರು ಅಡ್ಜಸ್ಟ್ ಆಗಿರ್ತಾರೆ ಅಲ್ವಾ? ಬಯಲುಸೀಮೆಯವ್ರು ಹೆಂಗೆ ಬದುಕ್ಬೋದು? ಅಡ್ಜಸ್ಟ್ ಆಗಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಹುಡುಗ.
ಭಾರ ಇದೆ ಅನಿಸುತ್ತೆ, ಕಷ್ಟಪಟ್ಟು ಹೊತ್ಕೊ ಹೋಗ್ತಿದ್ಯಲ್ಲ ಅಲ್ವಾ. ನೋಡಿ ಎಷ್ಟು ದೊಡ್ಡದು ಮರ. ನಿಂಗೆ ಒಂಥರ ಅವಮಾನ ಅನ್ಸಲ್ಲ ಅಷ್ಟು ಕಷ್ಟಪಟ್ಟು ಹೊತ್ಕೊಂತೀವಿ. ಇದು ಅವರೇ ಹೊತ್ಕೊಂಡು ಹೋಗ್ತಿದ್ರು ಪಾಪ. ಆದರೂ ನಿನ್ನ ಬಿಲ್ಡಪ್ಪಿಗೆ ಏನು ಚೆನ್ನಾಗಿರೋದು ಹೊತ್ತೀಯಾ ಅಂದರೆ ನೀನು ಭಾಳ ಗ್ರೇಟು. ಇಲ್ಲಿಂದ ಎಸ್ಟೇಟ್ ಅಂತ ಸ್ಟಾರ್ಟ್ ಆಗ್ತಿದೆ. ಹಾಂ, ನೋಡಿದಾಗೆಲ್ಲ ಅದಕ್ಕೆ ನಮ್ಗೆ ಜ್ಞಾಪನ ಆಗುತ್ತೆ. ಹಾಂ, ಅದಕ್ಕೊಂದು ಪಾರ್ಟಿ ಕಟ್ಟಿಲ್ಲ. ತೋಟಕ್ಕೆ ಪಾರ್ಟಿ ಅಲ್ಲ, ಸುಮಾರು ಪಾರ್ಟಿ ಆಗಿರ್ಬೋದು ಹಂಗೆ. ಮಳೆಗಾಲದಾಗ ಕೊಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಪೂಜೆ ಮಾಡಿ ಒಂದು ಅದಕ್ಕೆ ಬೇಗ ಪಾರ್ಟಿ ಕೊಟ್ಟರೆ ಓಕೆ. ಹಾಂ, ಮತ್ತೆ ಮುಂದೆ ಏನಿಲ್ಲ, ತೋಟ ಚೆನ್ನಾಗಿ ಬಂದಿದೆ. ಹಾಂ, ಹೊಳ ಒಂದು ಕೊಚ್ಚಬೇಕು, ಕೊಚ್ಚಬೇಕು, ಗೊಬ್ಬರ ಹಾಕ್ಬೇಕು. ಒಂದು 80,000 ನಾನು ಅಕೌಂಟಿಗೆ ಹಾಕಿ ಕೊಚ್ತೀನಿ. ಮತ್ತೆ 40,000 ಬೇಕಾಗ್ಬೋದು. 600 ಗಂಟು ಅದಕ್ಕೆ ಆಗುತ್ತೆ. 80,000 ಏನು ಮಾಡೋಂಗಿಲ್ಲ. ಬದುಕಬೇಕು ಸ್ವಾಮಿ, ಬದುಕಬೇಕು. ತುಣಿತಿದ್ದೀರಾ ನೀವು ನಮ್ಮಂತರ್ನ, ಸ್ವಲ್ಪ ಕಮ್ಮಿನಾರು ಕೇಳಬೇಕು. ನಮಗೆ ರೋಡ್ ಒಂದು ಭಾಳ ಕನ್ವಿನಿಯೆಂಟ್ ಆಗಿದೆ ಅಲ್ಲ. ಸಾಕಾಗಿದೆ. ತೋಟದ ರೌಂಡ್ ಬೇಲಿ ಅಥವಾ ರೋಡು ಅಲ್ವಾ. ನೋಡಿ ನಮ್ಮದು ಕಾಂಪೌಂಡು ಯಾವ ಥರ ಬಿದ್ದೋಗಿದೆ. ಇಲ್ಲಿ ಯಾರೋ ಜೇನು ಮಾಡಿ ಕೆಟ್ಟರ್ದನು ಅಲ್ಲಿ ರೋಡಲ್ಲಿ ತೆಗಿಯೋಣ ರೈಟರ್. ಇಲ್ಲೆಲ್ಲ ಅಷ್ಟು ಒಳ ಬಂದಿಲ್ಲ ನೋಡು. ಇಲ್ಲೇ ಕಡ್ದಾರೆ, ನೀವೇ ಕಡ್ದಿರೋದು ಜನ ನೋಡಲ್ಲಿ. ನೋಡು, ನೀವೇ ಕಡ್ದಿರೋದು. ನೀನು ಒಂದು ಮಾತು ಹೇಳು ಕಡ್ದಿಲ್ಲ ಅಂತ. ಹೋಗಲಿ ಸ್ನೇಹಿತರೆ, ನೋಡಿ ನಮ್ಮವರೇ ನಮಗೆ ದುಶ್ಮನ್ ಅಂತಾರಲ್ಲ ಹಂಗೆ ಅವನು. ನನಗೆ ಎಷ್ಟಾಗುತ್ತೆ ಅಷ್ಟೊಂದು ತೋರಿಸಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.